ಇನ್ನು ಮೆಟ್ರೋ ದರ ವಿಚಾರದಲ್ಲೂ ಕೂಡ ಈಗ ಕ್ರೆಡಿಟ್ ವಾರ್ ಶುರುವಾಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ನೋಡಿ, ಮೆಟ್ರೋ ದರ ಏರಿಕೆಗೆ ಬ್ರೇಕ್ ಅದು ನಮ್ಮ ನಿರ್ಧಾರ ಅಂತ ಹೇಳಿ ಹೋಲ್ಡ್ ಮಾಡೋ ತೀರ್ಮಾನ ರಾಜ್ಯ ಸರ್ಕಾರದ್ದು ಅನ್ನೋ ರೀತಿಯಲ್ಲಿ ರಾಜ್ಯ ಸರ್ಕಾರ ಈಗ ಹೇಳ್ತಾ ಇದೆ. ಕೇಂದ್ರ ಸರ್ಕಾರ ಯಾವುದೇ ತೀರ್ಮಾನ ಮಾಡಿಲ್ಲ, ಇದನ್ನ ಹೋಲ್ಡ್ ಮಾಡೋ ತೀರ್ಮಾನ ಮಾಡಿರೋದು ರಾಜ್ಯ ಸರ್ಕಾರ ಅಂತ ಹೇಳಿ ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಅವರೇ ನೇರವಾಗಿ ಹೇಳಿದ್ದಾರೆ. ಸೊ ಈಗ ಒಂದು ರೀತಿ ಕ್ರೆಡಿಟ್ ವಾರ್ ಶುರುವಾಗಿದೆ. ಮೊನ್ನೆ ಮಾತಾಡ್ತಾ ಇದ್ದಾಗ ತೇಜಸ್ವಿ ಸೂರ್ಯ ಅವರು ಕೂಡ ಹೇಳಿದ್ರು, ಇಲ್ಲ ನಾವು ಸೆಂಟ್ರಲ್ ಮಿನಿಸ್ಟರ್ ಹತ್ರ ಮಾತಾಡಿದ್ದೀವಿ, ಸೊ ಅವ್ರು ಹೇಳ್ಬಿಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ರೇಟ್ ಹೈಕು ಪ್ರೈಸ್ ಹೈಕು ಅಂತೇಳಿ ಅಂತ. ಬಟ್ ಈಗ ಇಲ್ಲ, ಇದು ರಾಜ್ಯ ಸರ್ಕಾರದ ನಿರ್ಧಾರ ಅಂತ ಹೇಳ್ತಾರೆ. ಮಾಡಿದ್ದೀವಿ ಶೇರ್ ಹೋಲ್ಡಿಂಗ್. ಸೊ ಈಗ ತಮ್ಗೆಲ್ಲ ಗೊತ್ತಿರೋದಕ್ಕೆ ನಮ್ಮ ಬೆಂಗಳೂರು ಮೆಟ್ರೋ 50-50 ಜಾಯಿಂಟ್ ವೆಂಚರ್ ಕಂಪ್ನಿ ನಾವು ಮಾಡಿದ್ದೀವಿ, ಶೇರ್ ಹೋಲ್ಡಿಂಗ್ ಕಂಪ್ನಿ, ಕರ್ನಾಟಕ ಮತ್ತು ಭಾರತದ ಸರ್ಕಾರ. ಸೊ ಸೆಕ್ಷನ್ 33 ಮೆಟ್ರೋ ರೈಲ್ವೆ ಪ್ರಕಾರ 2002 ಮೆಟ್ರೋ ರೈಲ್ವೆ ಅಡ್ಮಿನಿಸ್ಟ್ರೇಷನ್ ಟೈಮ್ ಟು ಟೈಮ್ಗೆ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಫಾರ್ ದಿ ಕ್ಯಾರೇಜಸ್ ಆಫ್ ಪ್ಯಾಸೆಂಜರ್ಸ್ ಫೇರ್ ಫಾರ್ ಟ್ರಾವೆಲಿಂಗ್ ಫ್ರಮ್ ಒನ್ ಸ್ಟೇಷನ್ ಟು ಅನದರ್ ಮೆಟ್ರೋ ಸ್ಟೇಷನ್ ಅಂತೇಳಿ. ಸೊ ಸೆಕ್ಷನ್ 34 ಪ್ರಕಾರ ದಿ ಮೆಟ್ರೋ ರೈಲ್ವೆ O&M ದಿ ಸೆಂಟ್ರಲ್ ಗೌರ್ಮೆಂಟ್ ಮೇ, ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ, ದಿ ಸೆಂಟ್ರಲ್ ಗೌರ್ಮೆಂಟ್ ಮೇ ಫ್ರಮ್ ಟೈಮ್ ಟು ಟೈಮ್ ಕಾನ್ಸ್ಟಿಟ್ಯೂಟ್ ಎ ಫೇರ್ ಫಿಕ್ಸೇಷನ್ ಕಮಿಟಿ ಫಾರ್ ದಿ ಪರ್ಪಸ್ ಆಫ್ ರೆಕಮೆಂಡಿಂಗ್ ಫೇರ್ ಫಾರ್ ದಿ ಕ್ಯಾರೇಜ್ ಆಫ್ ಪ್ಯಾಸೆಂಜರ್ಸ್ ಬೈ ದಿ ಮೆಟ್ರೋ ರೈಲ್ವೆ ಅಂತ ಇದೆ. 2020ರಲ್ಲಿ ನಮ್ಮ ಆಗಿದ್ದಂಥ ಸರ್ಕಾರ ಸೊ ಬೆಂಗಳೂರು ಮೆಟ್ರೋ ರೈಲ್ವೆ ಕಾರ್ಪೊರೇಷನಿಂದ ನೀವು ಕಮಿಟಿ ಫಾರ್ಮೇಷನ್ ಮಾಡಿ ಅಂತೇಳಿ ಕಳಿಸ್ಕೊಟ್ಟಿದ್ರು. ಅವರು ಅದನ್ನು ಒಂದು 3 ಜನ ಮೆಂಬರ್ಸ್ನ ಇಟ್ಟು ಒಂದು ಇದ್ರ ಬೆನ್ನಲ್ಲೇ ಇವತ್ತು BMRCL ಬೋರ್ಡ್ ಒಂದು ಸಭೆಯನ್ನು ನಿಗದಿ ಮಾಡಿತ್ತು. ಆದರೆ ಆ ಮೀಟಿಂಗನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಇವತ್ತು ನಡಿಬೇಕಾಗಿದ್ದಂಥ BMRCLನ ಮೀಟಿಂಗ್ ರದ್ದಾಗಿದೆ. ಅನಿವಾರ್ಯ ಕಾರಣಗಳಿಂದ BMRCL ಈ ಮೀಟಿಂಗ್ನ ಕ್ಯಾನ್ಸಲ್ ಮಾಡಲಾಗಿದೆ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಈಗ ಬೆಂಗಳೂರಿನ ಶಾಂತಿನಗರದ BMRCL ಕಚೇರಿಯಲ್ಲಿ ನಡಿಬೇಕಾಗಿದ್ದಂಥ ಸಭೆ ಇದು. ಇವತ್ತು ನಿರ್ಧಾರ ಆಗ್ತಿತ್ತು, ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಬೇಕಾ ಬೇಡವಾ, ಯಾವಾಗಿಂದ ಆಗಬೇಕು ಅನ್ನುವಂಥ ಒಂದು ವಿಚಾರಗಳು ಚರ್ಚೆಗೆ ಬರಲಿಕ್ಕಿದ್ವು. ಆದರೆ ಮೀಟಿಂಗ್ ನಾಳೆ ನಡೆಯುವಂಥ ಸಾಧ್ಯತೆಗಳಿವೆ. ನಾನು ನಮ್ಮ ತಜ್ಞರ ಹತ್ರ ಚರ್ಚೆ ಮಾಡಿ, ಸೆಂಟ್ರಲ್ ಗೌರ್ಮೆಂಟ್ ತಜ್ಞರ ಹತ್ರನೂ ಚರ್ಚೆ ಮಾಡಿ, ಹೊರಗಡೆ ರಾಜ್ಯದ ಮೆಟ್ರೋ ಹತ್ರನೂ ಚರ್ಚೆ ಮಾಡಿ ಎಲ್ಲ ಗಮನಿಸಿದಾಗ ದೇ ಡಸಂಟ್ ಹ್ಯಾವ್ ಪವರ್ಸ್ ಟು ಇಂಟರ್ಫಿಯರ್ ಆನ್ ದಿಸ್ ರೆಕಮೆಂಡೇಶನ್ ಟಿಲ್ ಎ ನ್ಯೂ ಕಮಿಟಿ ಈಸ್ ಬಿನ್ ಫಾರ್ಮ್ಡ್ ಅಂಡ್ ನ್ಯೂ ಕಮಿಟಿ ಗಿವ್ ಸಮ್ ಡೈರೆಕ್ಷನ್ಸ್ ಆನ್ ದಿಸ್ ಇಶ್ಯೂ. ಈಗ ಇವರು ಈ ಲೆಟರ್ ಬರೆದ್ರು ಅಂದ ತಕ್ಷಣ ಯಾರೋ ಒಬ್ಬ ಅಡ್ವರ್ಟೈಸ್ಮೆಂಟ್ ತಗೋತಾ ಇದ್ದಾರಲ್ಲ, ಕಾಂಟ್. ಇವತ್ತು ಕಮಿಟಿ ಇವತ್ತು ಮೀಟಿಂಗ್ ಮಾಡಬೇಕಾಯ್ತು ಅವರು. ವೈ ಡಿಡ್ ದೇ ನಾಟ್ ಬೇಕ್ ದಿ ಮೀಟಿಂಗ್? ವೈ ಡಿಡ್ ದೇ ನಾಟ್ ಗಿವ್ ಡೈರೆಕ್ಷನ್ಸ್? ವಾಟ್ ವಾಸ್ ದಿ ಲಾ ವಿಚ್ ವಾಸ್ ಬಿನ್ ಸ್ಟಾಪ್ ದೆಮ್? ಸೊ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಇದನ್ನು ರೈಸ್ ಮಾಡಿ ಅಂತಲೂ ನಾನು ಕೇಳಿಲ್ಲ, ನಾನು ಈ ವಿಷಯಕ್ಕೆ ಹೋಗಿಲ್ಲ. ಆವತ್ತು ಏನು ಹಿಂದೆ ಸರ್ಕಾರ ಅವತ್ತು ಕಮಿಟಿ ತೀರ್ಮಾನ ಮಾಡ್ತು, ಅದು ಅವ್ರಿಗೆ ಇಂಡಿಪೆಂಡೆಂಟಾಗಿ ಅವ್ರು ನಾನು ಬಿಟ್ಬಿಟ್ಟಿದ್ದೀನಿ, ಅವ್ರ ಪಾಡವ್ರು ಮಾಡ್ಕೊಂಡು ಹೋಗ್ತಾ ಇದ್ರು. ನನಗೆ ಅವ್ರಿಗೆ ಇದು ಯಾವ ಥರದಲ್ಲೂ ಇಲ್ಲಿ ಇಂಟರ್ಫಿಯರ್ ಆಗಲಿಕ್ಕೆ ಅಂಟಿಲ್ ಎ ನ್ಯೂ ಫಿಕ್ಸೇಷನ್ ಕಮಿಟಿ ಇಸ್ ಬಿನ್ ಫಾರ್ಮ್, ದಿ ಸೆಂಟ್ರಲ್ ಗೌರ್ಮೆಂಟ್ ಆರ್ ಎನಿ ಅದರ್ ಆಫೀಸರ್ಸ್ ಆಫ್ ದಿಸ್ ಆರ್ ನಾಟ್ ಎಲಿಜಿಬಲ್ ಟು ಇಂಟರ್ಫಿಯರ್, ಇನ್ವಾಲ್ವ್, ಬಟ್ ದೇ ಕ್ಯಾನ್ ಫಾರ್ಮ್ ಎ ಕಮಿಟಿ. ಸೊ ನಾನು ನಮ್ಮ ಜನಕ್ಕೆ ಸಹಾಯ ಮಾಡಬೇಕು ಅಂತ ನನಗೆ ಇಷ್ಟ. ನಾನು ನಮ್ಮ ಜನರ ಧ್ವನಿ ಆಗಬೇಕು ಅಂತ ಇಷ್ಟ. ನಾವೆಲ್ಲ ರಾಜ್ಯದ್ದು ಎಲ್ಲ ಚೆಕ್ ಮಾಡಿದ್ದೀವಿ, ಎಲ್ಲ ರಾಜ್ಯದಲ್ಲೂ ಕೂಡ ಗಮನ ಇಟ್ಕೊಂಡಿದ್ದೀವಿ, ಎಲ್ಲ ನಮ್ಮದೇ ಆದಂಥ ಲೆಕ್ಕಾಚಾರ ಇದೆ. ಬಟ್ ನಾನು ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ, ಬಟ್ ದಿಸ್ ಸೆಂಟ್ರಲ್ ಗೌರ್ಮೆಂಟ್ ಪೇಪರ್ ಇದಕ್ಕೇನು ಕಿಮ್ಮತ್ತಿಲ್ಲ, ಅವ್ರು ಕಳಿಸಿರೋ ಕಿಮ್ಮತ್ತು. ನೀವೆಲ್ಲ ಏನೋ ದೊಡ್ಡ ಜಯ ಅವ್ರು ತಂದ್ಬಿಟ್ರು ಮಾಡಿಬಿಟ್ರು ಅಂತ ಅನ್ನೋಲ್ಲ, ಕೊಡಲಿ ಅವರು, ಲೆಟ್ ದೇ ಕಮಾನ್. ವಾಟ್ ಈಸ್ ದ ಡೈರೆಕ್ಷನ್ ಇನ್ ವಾಟ್ ಆ್ಯಕ್ಟ್, ಯಾವ ಇದರಲ್ಲಿ ಪ್ರಕಾರ ಮಾಡಿದ್ದೀವಿ ಅಂತ ಏನಾರು ಹೇಳಿದ್ರೆ ಒಪ್ಕೊಳ್ಳೋಣ, ಏನು ಇದ್ರದ್ದು ಏನಿಲ್ಲ. ಈಗ ಮೀಟಿಂಗ್ ಇಟ್ಕೊಂಡಿದ್ದು ಅವರು, ಮೀಟಿಂಗ್ ಮಾಡಬೇಕಾಯ್ತು ಅವರು. ಅಗೇನ್ ದೇ ಪೋಸ್ಟ್ಪೋನ್ ದಿ ಮೀಟಿಂಗ್. ದೇ ನೋ, ಅವ್ರಿಗೇನು ಗೊತ್ತಿಲ್ಲ ಅಂತ ತಿಳ್ಕೊಳ್ಳಲ್ಲ, ಅವ್ರಿಗೂ ದಡ್ರೇನಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವ್ರಿಗೂ ಬುದ್ಧಿವಂತಿಕೆ ಇದೆ. ಇವ್ರು ಯಾರೋ 4-5 ಜನ ಮಾತಾಡ್ಬೋದಷ್ಟೇ, ನಮ್ಮ ಲೋಕಲ್ ಪಾರ್ಲಿಮೆಂಟ್ ಮೆಂಬರ್ಸ್ ಅವರು ಮಾತಾಡ್ಬೋದಷ್ಟೇ. ಅವ್ರಿಗೂ ಎಲ್ಲ, ಯಾಕೆಂದರೆ ಎಲ್ಲ ರಾಜ್ಯನ ನಡೆಸಬೇಕಲ್ಲ ಅವರು. ಸೊ ಈಗ ಒಂದು ಸ್ಮಾಲ್ ಅವಕಾಶ
ನಮ್ಮಲ್ಲಿ ನಮ್ಮ ಆಫೀಸರ್ಸು ನಾವೆಲ್ಲ ಕೂತ್ಕೊಂಡು ವರ್ಕೌಟ್ ಮಾಡಿದ್ದೀವಿ. ಇದನ್ನು ಯಾವ ರೀತಿ ಹೋಲ್ಡ್ ಮಾಡಲಿಕ್ಕೆ ಸಾಧ್ಯ ಅಂತ ನಾನು ನಮ್ಮ